सोमा ज्योतिर्गमयं मृत्योर्मा अमृतं गमयम् ॐ शान्ति शान्ति शान्ति। ಗಾಬರಿ ಆಗ್ತದೆ. ಜಗತ್ತಿನಲ್ಲಿ ನಡೀತಾ ಇರೋದೇನು? ಪ್ರಕೃತಿ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೇವೆ, ಅದರಿಂದ ನಾವು ಅನುಭವಿಸ್ತೇವೆ. ಒಂದ್ಸರಿ ಅತಿವೃಷ್ಟಿ, ಒಂದ್ಸರಿ ಅನಾವೃಷ್ಟಿ. ನಾವು ಹಿರಿಯರಿಗೆ ಹೋಗಿದ್ದೇವೆ, 2 ತಿಂಗಳು ನೀರೇನಾದರೂ ಬರಲಿಲ್ಲ, ಮಳೆ ಬರಲಿಲ್ಲ, ನಮಗೆ ನೀರು ಕೊಡ್ಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ನೆರಳು ಹಾಕೋಬೇಕಾಗ್ತದೆ. ಪ್ರಕೃತಿ ಮುನಿದ್ರೆ ಎಷ್ಟು ಕಷ್ಟ ಆಗ್ತದೆ. ಇವೆಲ್ಲವೂ ನಾವು ಮಾಡ್ತಾ ಇರುವಂಥ ಸ್ವಯಂಕೃತ ಅಪರಾಧ. ಸ್ವಾರ್ಥ. ನಾನಷ್ಟೇ ಚೆನ್ನಾಗಿರಬೇಕು. ಈ ನಾನು ಅನ್ನುವಂಥ ಅಹಂಕಾರ, ಈಗೋ, ಈ ನಾನು ಅನ್ನುವಂಥ ಅಹಂಕಾರ ಮನುಷ್ಯನನ್ನು ಸುಡ್ತಾ ಇದೆ. ಅವನ ಅಹಂಕಾರ ಅವನು ಸುಟ್ಟರೆ ಪರವಾಗಿಲ್ಲ, ಅವನ ಪರಿವಾರವನ್ನು ಸುಡುತ್ತೆ. ನೆಮ್ಮದಿ ಹೋಯ್ತು ಅಂದರೆ ಮುಗೀತು, ಆ 1,00,000 ಕೋಟಿ ವ್ಯರ್ಥ. ಆರೋಗ್ಯ ಇಲ್ಲ ಅಂದರೆ ನೀನು ಎಷ್ಟು 1,000 ಕೋಟಿಯನ್ನಿಟ್ಟು ಕೂಡ ವ್ಯರ್ಥ. ಕೋವಿಡ್ನಲ್ಲಿ ನೀವೆಲ್ಲ ನೋಡಿದ್ದೀರಿ. 5 ಸ್ಟಾರ್ ಹೋಟ್ಲುಗಳನ್ನು ಕಟ್ಟಿದಂಥ ಮಾಲೀಕ, 6-7 ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳ ಮಾಲೀಕ, ಅವನ ಹೆಂಡ್ತಿನ ಉಳಿಸ್ಕೊಳ್ಲಿಕ್ಕಾಗಲಿಲ್ಲ, ಮಗು ಉಳಿಸ್ಕೊಳ್ಲಿಕ್ಕಾಗಲಿಲ್ಲ, ಕೋವಿಡ್ನಲ್ಲಿ ಹೊರಟೋದ್ರು. ಹತಾಶನಾದಂಥ ಇಷ್ಟು ಹಾಸ್ಪಿಟ್ಲ್ಗಳನ್ನು ಕಟ್ಟಿದೆ, ನನ್ನ ಮಕ್ಕಳನ್ನು ಉಳಿಸ್ಕೊಳ್ಲಿಕ್ಕಾಗಲಿಲ್ಲ, ನನ್ನ ಮಡದಿ ಹೆಂಡತಿಯನ್ನು ಉಳಿಸ್ಕೊಳ್ಲಿಕ್ಕಾಗಲಿಲ್ಲ. ಹತಾಶೆಯಿಂದ ಅವನೇ ಕಟ್ಟಿದಂಥ ಆಸ್ಪತ್ರೆಯ ಬಹುಮಹಡಿ ಕಟ್ಟಡಗಳ ಮೇಲಿಂದ ಬಿದ್ದು ಸಾಯ್ತಾನೆ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಬಾಳೋದನ್ನು ಅಭ್ಯಾಸ ಮಾಡಬೇಕು. ಸಹಬಾಳ್ವೆ, ಸಹನಾವತು ಸಹನವು ಭುನಕ್ತು. ಎಷ್ಟು ಚೆನ್ನಾಗಿದೆ. ಸಹವೀರ್ಯಂ, ಒಟ್ಟಿಗೆ ದುಡಿಯೋಣ, ಒಟ್ಟಿಗೆ ತಿನ್ನೋಣ. ಆಗ ನಮಗೆ ಏನು ಕೊಡಬೇಕು ಅಂತೇಳಿ ಭಗವಂತ ಅಂದ್ಕೊಂಡಿದ್ದಾನೆ, ಅವ್ರು ಕೊಡ್ತಾನೆ. ನಮ್ಮಲ್ಲೇ ಗುಂಪುಗಾರಿಕೆ ಆಗಿಬಿಟ್ರೆ, ನಮ್ಮಲ್ಲೇ ಒಡ್ಕುಂಟಾದರೆ ನಮ್ಮೊಳಗಿರುವಂಥ ಭಗವಂತನು ಆಚೆ ಹೋಗ್ತಾನೆ.